ಮಾಜಿ ಗೃಹ ಸಚಿವ ಆರಗ ನನ್ನ ಜೊತೆ ಮಾತಾಡ್ತೇನೆ ಸರ್. ಈಗ ಗಮನಿಸಿರೋ ಬೆಳವಣಿಗೆ ಏನೆಲ್ಲ ಆಯ್ತು ಅಂತ. ಈಗ ಸಿಟಿ ರವಿ ಬಂಧನ ಕೂಡ ಆಗಿದೆ, FIR ಕೂಡ ಆಗಿದೆ ಸರ್. ಸರ್ ಈಗ ಸಿಟಿ ರವಿ ಅವರು ಬಂಧನ ಇಲ್ಲಿ ಪ್ರತಿಭಟನೆ ಮಾಡಿದಕ್ಕಾಗಿದೆ, ಬೇರೆ ಏನಿಲ್ಲ. ಸಿಟಿ ರವಿಯ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಬಂದಿದ್ದಾರೆ. ಮಂತ್ರಿಗಳ PA ಮತ್ತು ಅವರ ಗೂಂಡಾಗ ಪಡೆ ಇಲ್ಲಿ ಒಳಗೆ ನುಗ್ಗಿ, ವಿಧಾನಸೌಧದ ಒಳಗೆ ನುಗ್ಗಿ ಸಿಟಿ ರವಿ ಅಂತ ಹಿರಿಯ ಕಾರ್ಯಕರ್ತರಿಗೆ ರಕ್ಷಣೆ ಇಲ್ಲ ಅಂದ್ರೆ ಅರ್ಥ ಏನು? ನಮ್ಮ ಗನ್ಮ್ಯಾನ್ಗಳನ್ನ, ನಮ್ಮ PAಗಳನ್ನ ಒಳಗಡೆ ಬಿಡೋದಿಲ್ಲ. ಒಳಗಡೆ ಅವರ ಗೂಂಡಾಗಳನ್ನ ಹೇಗೆ ಬಿಟ್ರು? ಏನೂ ಇಲ್ಲ. ಸೆಕ್ಯೂರಿಟಿ ಫೇಲ್ಯೂರ್, ಸರ್ಕಾರದ ಇಡೀ ಸೆಕ್ಯೂರಿಟಿ ಫೇಲ್ ಆಗಿ ಇವತ್ತು ಸಾರ್ವಜನಿಕರಿಗೂ ರಕ್ಷಣೆ ಇಲ್ಲ, ಶಾಸಕರಿಗೂ ರಕ್ಷಣೆ ಇಲ್ಲ. ಈ ಪರಿಸ್ಥಿತಿ ಏನಾಯ್ತು ಸರ್ ಬಿಜೆಪಿ ವಿಚಾರವಾಗಿ ಅಂತ? ಖಂಡಿತ ಸರ್, ನಾವು ಯೋಚನೆ ಮಾಡ್ತೀವಿ, ಬೀದಿ ಮೇಲೆ ತಗೊಂಡು ಹೋಗ್ತೀವಿ. ನಾವು ಸಾರ್ವಜನಿಕರಿಗೆ ಹೇಳ್ತೇವೆ, ಪ್ರಜಾಪ್ರಭುತ್ವದಲ್ಲಿ ಅದನ್ನೇ ಮಾಡಬೇಕಾಗಿದ್ದು. ಇಂಥ ಗೂಂಡಾಗಿರಿ ಮಾಡ್ಕೊಂಡು ಇವರು ಸರ್ಕಾರ ನಡೆಸ್ಲಿಕ್ಕಾಗತ್ತಾ? ಏನು ರಕ್ಷಣೆ ಇರದೆ ಯಾರನ್ನ ನಂಬಿ ಬದುಕಬೇಕು ಜನ? ಇದು ಕ್ರಿಮಿನಲ್ ಅಫೆನ್ಸ್, ಸೆಕ್ಷುವಲ್ ಹರಾಸ್ಮೆಂಟ್ ಅಂತ CM ಸಿದ್ದರಾಮಯ್ಯ ಹೇಳ್ತಾರೆ ಸರ್. ಅವ್ರು ಏನ್ ಬೇಕಾದ್ರೂ ಹೇಳ್ಬೋದು. ಇಲ್ಲಿ ಸೆಕ್ಷುವಲ್ ಹರಾಸ್ಮೆಂಟ್ ಏನಾಗಿದೆ ಅಲ್ಲಿ? ಅವರು ಮೇಲ್ಮನೆಯ ಸಭಾಪತಿಯವರು ನೋಡ್ಕೊಂತಾರೆ, ಅವ್ರು ರಕ್ಷಣೆ ಕೊಡ್ತಾರೆ ಅಲ್ಲಿ ಉಳಿದಿದ್ದಕ್ಕೆ. ಅದ್ರ ಬದಲಿಗೆ ಗುಂಡಾಗಳು ನುಗ್ಗಿಸಿ ಹೊಡೆಯೋದು ಅಂತ ಹೇಳಿದ್ರೆ ಸರ್ಕಾರ ಇದೆಯನ್ರಿ? ನ್ಯಾಯಾಲಯ ಇದೆ, ಬೇಕಾದ್ರೆ ಕಾನೂನು ಪ್ರಕಾರ ಕ್ರಮ ತಗೊಳ್ಲಿಕ್ಕೆ ಅವಕಾಶ ಇದೆ. ಹೀಗಾಗಿ ವಿಧಾನಸೌಧದ ಒಳಗಡೆ ಈ ರೀತಿ ಕೃತ್ಯ ನಡೆದಿದೆ, ನಾವು ಖಂಡಿಸ್ತೇವೆ. ಇಷ್ಟು ಕೂಡ ಮಾಜಿ ಗೃಹ ಸಚಿವ ಆರಾಧ್ಯ ಜ್ಞಾನೇಂದ್ರ ಅವರ ಸ್ಪಷ್ಟವಾದ ಮಾತುಗಳು. ಈ ಒಂದು ಘಟನೆ ಖಂಡಿಸ್ತೇವೆ, ಇದರ ವಿರುದ್ಧ ಹೋರಾಟ ಮಾಡ್ತೇವೆ ಅನ್ನೋ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಳಗಾವಿ.